ಅದನ್ನೆಲ್ಲ ಇಲಾಖೆಯ ಮೇಲ್ವಿಚಾರಣೆಗಳು ಹಾಗೂ ನನ್ನ ಅಂಗನವಾಡಿ ಟೀಚರ್ಗಳು ಹಾಗೂ ನನ್ನ ತಾಯಂದಿರು ಮತ್ತು ಅಕ್ಕ ತಂಗಿಯರಿಗೆ ನಮಸ್ಕರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಗುರುವಿನ ಒಂದು ಮೊದಲು ಸ್ಮರಿಸಿಕೊಂಡು ತಮ್ಮೆಲ್ಲರನ್ನು ಸ್ಮರಿಸಿಕೊಂಡು ಈ ಪೋಷಣ ಮಾಸಾಚರಣೆ ಕಾರ್ಯಕ್ರಮವು ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಅಕ್ಟೋಬರ್ 21ರವರೆಗೆ ಈ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಮಾಡ್ಕೊಂಡು ಬಂದೀವಿ. ಇದರಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ನಮ್ಮ ಟೀಚರ್ ಎಲ್ಲ ಸವಿವರವಾಗಿ ಮಾತಾಡಿದ್ದಾರೆ. ನಾನು ಬೇಟಿ ಬಚಾವೋ ಬೇಟಿ ಪಢಾವೋ ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಬೇಟಿ ಬಚಾವೋ ಬೇಟಿ ಪಢಾವೋ ಈ ಕಾರ್ಯಕ್ರಮವನ್ನು ಹರಿಯಾಣ ರಾಜ್ಯದಲ್ಲಿ ಜನವರಿ 22/2015ರಂದು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ನರೇಂದ್ರ ಮೋದಿಜಿಯವರು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಹೆಣ್ಣು ಮಕ್ಕಳ ಬೇಟಿ ಬಚಾವೋ ಬೇಟಿ ಪಢಾವೋ ಅಂದ್ರೆ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಅನ್ನುವ ಒಂದು ಉದ್ದೇಶದ ಅಡಿಯಲ್ಲಿ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಜಾರಿಗೆ ತಂದರು ನರೇಂದ್ರ ಮೋದಿಜಿಯವರು. ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ನಮ್ಮ ಅಂಗನವಾಡಿಯಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಹುಟ್ಟುಹಬ್ಬ ಹೆಣ್ಣು ಮಗುವಿನ ಹುಟ್ಟುಹಬ್ಬ ಆಚರಣೆ ಮಾಡುತ್ತೀವಿ. ಅನೇಕ ನಮ್ಮ ಮಹಿಳೆಯರಿಗೆ ಸರ್ಕಾರ ಯೋಜನೆಗಳು ಕೊಟ್ಟದ ಹೆಣ್ಣು ಮಗುವಿನ ದಿನಾಚರಣೆ ಅಕ್ಟೋಬರ್ 12 ಮಾಡ್ತೀವಿ ಮತ್ತು ಸೆಪ್ಟೆಂಬರ್ 21ರಂದು ಹೆಣ್ಣು ಮಕ್ಕಳ ದಿನಾಚರಣೆ ಮಾಡ್ತೀವಿ ಮತ್ತು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡ್ತೀವಿ. ಹೀಗೆ ಹಲವಾರು ಹೆಣ್ಣು ಮಕ್ಕಳಿಗಾಗಿ ಹೊಸ ಯೋಜನೆಗಳು ಜಾರಿ ತಂದರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಶಿಕ್ಷಣ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವೆಲ್ಲರೂ ಹೆಣ್ಣು ಮಕ್ಕಳು ಮುಂದೆ ಬರ್ಬೇಕಂತ ಹೇಳಿ ಶಿಕ್ಷಣ ಆರ್ಥಿಕವಾಗಿ ಪಾಲ್ಗೊಳ್ಬೇಕಂತೇಳಿ ಸರ್ಕಾರ ಏನ್ ಮಾಡಿ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ತಂದ್ರು. ಆ ಭಾಗ್ಯಲಕ್ಷ್ಮಿ ಯೋಜನೆ ಅಂಗವಾಗಿ 2018-19ರಲ್ಲಿ ಏನ್ ಮಾಡಿದ್ರು ಸುಕನ್ಯಾ ಸಮೃದ್ಧಿ 2 ಹೆಣ್ಣು ಮಕ್ಕಳನ್ನು ಹೊಂದಿರುವ ಕುಟುಂಬಕ್ಕೆ ಸುಕನ್ಯಾ ಸಮೃದ್ಧಿಯನ್ನು ಜಾರಿ ತಂದ್ರು. ಈ ಫಲಾನುಭವಿಗಳನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ನಾವೆಲ್ಲರೂ 2 ಕುಟುಂಬದಲ್ಲಿ ಬೆಳೆದ 2 ಕುಟುಂಬದ ಹೆಣ್ಣು ಮಕ್ಕಳನ್ನು ಅವರಿಗೆ ಈ ಯೋಜನೆ ನಮ್ಮೆಲ್ಲರಲ್ಲಿ ಕೇಳ್ಕೊತೇನೆ. ಹಾಗೆ ಮತ್ತೊಂದನೇ ಯೋಜನೆ ಜನವರಿ 2017ರಲ್ಲಿ ಮಾತೃ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಮೊದಲನೇ ಗರ್ಭಿಣಿಯರಿಗೆ ಈ ಯೋಜನೆ ಮತ್ತು 2ನೇ ಹೆಣ್ಣು ಮಗುವನ್ನು ಹೊಂದಿದ ತಾಯಂದಿರಿಗೆ ಈ ಯೋಜನೆಯನ್ನು ಒಳಪಡಿಸುತ್ತದೆ ಅಂತ ಹೇಳ್ತೀವಿ. ನಾವೆಲ್ಲರೂ ನಮ್ಮ ಮಾತೃವಂದನೆ ಯೋಜನೆ ಅತ್ಯಂತ ಅವ್ರು ಹೇಳ್ತೀವಿ ನಾವು ತಿಳಿಸಿ ಹೇಳ್ಬೇಕ್ರಿ. ಯಾಕಂದ್ರೆ ಮದುವೆ ಆದ ತಕ್ಷಣನೇ ಅವ್ರ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಮಾಡ್ಕೋಬೇಕಂತೇಳಿ ಅವ್ರಿಗೆ ತಿಳಿಸ್ಬೇಕು. ಅದಕ್ಕೆ ಅತಿ